ಡಿಕೆ ಸುರೇಶ್ ತಂಗಿ ಹೆಸರಿನಲ್ಲಿ ಐಶ್ವರ್ಯ ವಂಚನೆಯನ್ನ ಮಾಡಿರುವಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ವಂಚಕಿ ಐಶ್ವರ್ಯ ಗೌಡಗೆ ಈಗ ಪೊಲೀಸರು ಬಿಗ್ ಶಾಕ್ ಕೊಟ್ಟಿದ್ದಾರೆ. ವಂಚಕಿಗೆ ಬಿಗ್ ಶಾಕ್ ಕೊಟ್ಟಿದ್ದಾರೆ ಪೊಲೀಸರು. ಐಶ್ವರ್ಯ ಗೌಡ ಪ್ರಕರಣದ ತನಿಖೆಗೆ ಈಗ ಮತ್ತೊಬ್ಬ ಎಸಿಪಿ ನೇಮಕ ಆಗಿದೆ. ಇನ್ಮುಂದೆ ಇಬ್ಬರು ಎಸಿಪಿಗಳಿಂದ ಐಶ್ವರ್ಯ ಗೌಡ ಕೇಸ್ ತನಿಖೆ ನಡೆಯುತ್ತೆ. ಐಶ್ವರ್ಯ ಸಿಡಿಆರ್ ತೆಗೆಸ್ತಾ ಇದ್ದಂತ ವಿಚಾರ ಬೆಳಕಿಗೆ ಬಂದಂತ ಬೆನ್ನಲ್ಲೇ ಈಗ ಅಲರ್ಟ್ ಆಗಿದ್ದಾರೆ. ವಂಚನೆ ಕೇಸ್ ಕುರಿತು ತನಿಖೆಯನ್ನ ನಡೆಸ್ತಾ ಇದ್ದಾರೆ ಎಸಿಪಿ ಭರತ್ ರೆಡ್ಡಿ. ಈಗ ಈ ಸಿಡಿಆರ್ ಕೇಸ್ ತನಿಖೆಗೆ ಎಸಿಪಿ ಚಂದನ್ ಕುಮಾರ್ ನೇಮಕ ಆಗಿದೆ. ಎಸಿಪಿ ಚಂದನ್ ಕುಮಾರ್ ನೇಮಕ ಆಗಿರೋದು. ಬ್ಯಾಟ್ರಾಂಪುರದ ಸಿಡಿಆರ್ ಕೇಸ್ ತನಿಖಾಧಿಕಾರಿ ಚಂದನ್. ಈ ರೇಣುಕಾಸ್ವಾಮಿ ಹತ್ಯೆ ಕೇಸ್ನಲ್ಲೂ ಕೂಡ ಚಂದನ್ ಕುಮಾರ್ ತನಿಖಾಧಿಕಾರಿಯಾಗಿದ್ರು. ಎಸಿಪಿ ಭರತ್ ರೆಡ್ಡಿ ದೂರನ್ನ ಆಧರಿಸಿ ಎಫ್ಐಆರ್ ದಾಖಲಾಗಿತ್ತು. ಪೊಲೀಸರಿಗೀಗ ಒಂದು ರೀತಿಯಲ್ಲಿ ಸಿಡಿಆರ್ ಸಂಕಷ್ಟ. ಎಸಿಪಿ ಚಂದನ್ ಕುಮಾರ್ ಅವರ ಹೆಗಲಿಗೆ ಈಗ ತನಿಖೆಯ ಹೊಣೆಯನ್ನ ಹೊರಿಸಲಾಗಿದೆ. ಡಿಕೆ ಸುರೇಶ್ ಅವರ ಸಹೋದರಿ ಅಂತ ನಂಬಿಸಿ ಕೋಟಿ ಕೋಟಿ ವಂಚನೆಯನ್ನ ಮಾಡಿರುವಂಥ ಪ್ರಕರಣ. ಈ ಸಂಬಂಧ ಈಗ ಸದ್ಯಕ್ಕೆ ಐಶ್ವರ್ಯ ಗೌಡ ಆರೋಪಿ. ಅವ್ರ ವಿರುದ್ಧ ಮತ್ತೊಂದಷ್ಟು ಗಂಭೀರವಾದಂಥ ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ. ಅದರ ಬೆನ್ನಲ್ಲೇ 4 ಸಿಡಿಆರ್ ಅನ್ನ ಕೂಡ ಪಡೆದುಕೊಂಡಿದ್ದಾರೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಫ್ಐಆರ್ ಕೂಡ ದಾಖಲಾಗಿದೆ. ಈಗ ಅದಕ್ಕೆ ತನಿಖಾಧಿಕಾರಿಯನ್ನ ನೇಮಕ ಮಾಡಲಾಗಿದೆ. ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ವೆಂಕಟೇಶ್, ಈಗ ಈ ಐಶ್ವರ್ಯ ಗೌಡ ವಿರುದ್ಧ ಒಂದಷ್ಟು ವಂಚನೆ ಪ್ರಕರಣಗಳು ಕೇಳಿ ಬರ್ತಾನೆ ಇದೆ. ಆರೋಪಗಳು ಮತ್ತಷ್ಟು ಆಡ್ ಆಗ್ತಾನೆ ಇದೆ. ಈಗ ಸಿಡಿಆರ್ ತೆಗೆಸಿರುವಂತ ಪ್ರಕರಣ ಚಂದನ್ ಕುಮಾರ್ ನೇಮಕ ಆಗಿದ್ದಾರೆ. ಇನ್ನು ಮುಂದಿನ ವಿಚಾರಣೆ, ಇನ್ನು ಮುಂದಿನ ತನಿಖೆ ಯಾವ ರೀತಿ ನಡೆಯುತ್ತೆ? ಅಶ್ವಿನಿ, ಏನು ಕೋಟ್ಯಾಂತರ ರೂಪಾಯಿ ವಂಚನೆ ಮಾಡಿದಿರುವಂತಹ ಐಶ್ವರ್ಯ ಗೌಡ ವಿರುದ್ಧ ಈಗಾಗಲೇ ಕೂಡ ಹಲವು ಪ್ರಕರಣಗಳು ದಾಖಲಾಗಿರುವಂತದ್ದು. ಚಿನ್ನ ಬೆಳ್ಳಿ ಸೇರಿದಂತೆ ಕ್ಯಾಶ್ ಅನ್ನ ಪಡೆದುಕೊಂಡು ಅವರು ವಂಚಿಸಿದ್ದಾರೆ ಅಂತ ಹೇಳಿ ವನಿತಾ ಐತ್ನಾಳ್ ಸೇರಿದಂತೆ ಹಲವರು ದೂರನ್ನು ಕೂಡ ಕೊಟ್ಟಿದ್ದಾರೆ. ಈಕೆ ಇದಕ್ಕೂ ಮುಂಚೆ ಮಾಡ್ತಾ ಇದ್ದಂತಹ ಕೆಲಸ ಏನಂತ ಹೇಳಿದ್ರೆ, ಏನು ದೊಡ್ಡ ದೊಡ್ಡ ವ್ಯಕ್ತಿಗಳೇನಿದ್ದಾರೆ, ವೈದ್ಯರೇನಿದ್ದಾರೆ, ಅವರ ಒಂದು ಮೊಬೈಲ್ ನಂಬರ್ ಗಳನ್ನ ಪಡೆದುಕೊಳ್ತಾ ಇದ್ದಿದ್ದು ಮತ್ತು ಅವರು ಯಾರ ಜೊತೆ ಕಾಂಟ್ಯಾಕ್ಟ್ ಅಲ್ಲಿ ಇದ್ದಾರೆ ಅನ್ನುವಂತಹ ಒಂದು ಕಾಲ್ ಲಿಸ್ಟ್ ಅನ್ನ ತೆಗೆದುಕೊಂಡು ತದನಂತರ ಆಕೆ ಅವರಿಗೆ ಗಾಳವನ್ನು ಹಾಕ್ತಾ ಇದ್ದಿದ್ದು ಅಂತ ಹೇಳಿ ಗೊತ್ತಾಗ್ತಿರುವಂತದ್ದು. ಸಿಡಿಆರ್ ಅಂದ್ರೆ ಕಾಲ್ ಡೀಟೇಲ್ ರೆಕಾರ್ಡ್ ಏನಿದೆ ಇದನ್ನ ತೆಗೆದುಕೊಳ್ತಾ ಇದ್ಲು. ಇದನ್ನ ಅಕ್ರಮವಾಗಿ ತೆಗೆದುಕೊಂಡಿರುವಂತಹದ್ದು ಕೂಡ ಈಗ ಬೆಳಕಿಗೆ ಬರ್ತಿದೆ. ಯಾಕಂದ್ರೆ ಇಂತಹ ಒಂದು ಕಾಲ್ ಡೀಟೇಲ್ಸ್ ಅನ್ನು ತೆಗೆದುಕೊಳ್ಬೇಕಂದ್ರೆ ಯಾವ್ದಾದ್ರು ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದೂರು ದಾಖಲಾಗಿರಬೇಕು. ತನಿಖಾಧಿಕಾರಿಗಳು ಆ ಒಂದು ಅನುಮತಿಯನ್ನು ಪಡೆದುಕೊಂಡು ಈ ಒಂದು ಕಾಲ್ ಲಿಸ್ಟ್ ಗಳನ್ನ ಕೂಡ ತೆಗೆದುಕೊಳ್ಬೇಕು. ಆದ್ರೆ ಇದು ಯಾವುದು ಕೂಡ ಆಗಿರ್ಲಿಲ್ಲ. ಅಂದ್ರೆ ಕಾನೂನು ಬಾಹಿರವಾಗಿ ಈಕೆ ಹಲವರ ಒಂದು ನಂಬರ್ ಗಳನ್ನ ತೆಗೆದುಕೊಂಡಿರುವಂತದ್ದು ಕೂಡ ಬೆಳಕಿಗೆ ಬಂದಿರುವಂತದ್ದು. ಅದು ಪೊಲೀಸರನ್ನ ಬಳಕೆ ಮಾಡಿಕೊಂಡು ಈಕೆ ತೆಗೆದುಕೊಂಡಿರುವಂತದ್ದು. ಸದ್ಯಕ್ಕೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಒಂದು ದೂರು ಕೂಡ ದಾಖಲಾಗಿದೆ. ಆ ಒಂದು ದೂರಿನ ಆಧಾರದ ಮೇಲೆ ಅಂದ್ರೆ ಈಗ ಕೆಂಗೇರಿ ಗೇಟ್ನ ಎಸಿಪಿ ಆಗಿರುವಂತಹ ಭರತ್ ರೆಡ್ಡಿ ಅವರು ದೂರನ್ನು ಕೊಟ್ಟಿದ್ದಾರೆ. ಈ ಒಂದು ಪ್ರಕರಣದ ತನಿಖೆಯನ್ನು ನಡೆಸೋದಕ್ಕೆ ಈಗ ವಿಜಯನಗರದ ಎಸಿಪಿ ಆಗಿರುವಂತಹ ಚಂದನ್ ಅವರನ್ನ ನೇಮಕ ಮಾಡಿರುವಂತದ್ದು. ಅಂದ್ರೆ ಈಗ ಪೊಲೀಸರು ಯಾರು ಆಕೆಗೆ ಸಹಾಯವನ್ನು ಮಾಡಿದ್ರು ಈ ಕಾಲ್ ಡೀಟೇಲ್ ಅನ್ನ ತೆಗೆದುಕೊಳ್ಳೋದಕ್ಕೆ ಅಕ್ರಮವಾಗಿ ಯಾವ ರೀತಿಯಾಗಿ ಈ ಒಂದು ಜಾಲ ಇತ್ತು ಅನ್ನೋದ್ರ ಬಗ್ಗೆ ಕೂಡ ಈಗ ತನಿಖೆಯನ್ನು ಮಾಡಬೇಕಾಗುತ್ತೆ. ಈ ಪ್ರಕರಣದಲ್ಲಿ ಸಿಲುಕಿರುವಂತಹ ಪೊಲೀಸರಿಗೂ ಕೂಡ ಈಗ ಸದ್ಯಕ್ಕೆ ಸಂಕಷ್ಟ ಎದುರಾಗಿರುವಂತದ್ದು. ಅಂದ್ರೆ ಹಣವನ್ನ ಪಡೆದುಕೊಂಡು ಈಕೆಗೆ ಐಶ್ವರ್ಯ ಗೌಡಗೆ ಯಾವ ರೀತಿಯಾಗಿ ಕಾಲ್ ಲಿಸ್ಟ್ ಅನ್ನ ಕೊಟ್ಟಿದ್ರು, ಕೇವಲ ಇವರು ಐಶ್ವರ್ಯಗೆ ಮಾತ್ರ ಕೊಟ್ಟಿದ್ರ, ಉಳಿದಂತೆ ಬೇರೆ ಯಾರಿಗಾದ್ರೂ ಇಂತಹದ್ದೇ ಏನಾದ್ರೂ ಒಂದು ಜಾಲ ಇದೆಯಾ ಮತ್ತು ನಂಬರ್ ಗಳನ್ನ ಕೊಟ್ಟಿದ್ರ ಅನ್ನುವಂಥದ್ದು ಕೂಡ ಪೊಲೀಸರ ತನಿಖೆಯಿಂದ ತಿಳಿದು ಬರಬೇಕು. ಸದ್ಯಕ್ಕೆ ಈಗ ಪೊಲೀಸರಿಗೂ ಕೂಡ ಈಗ ನಡುಕ ಶುರುವಾಗಿರುವಂತದ್ದು. ಯಾರ್ಯಾರು ಈಕೆ ಜೊತೆ ಸಂಪರ್ಕದಲ್ಲಿದ್ರು ಮತ್ತೆ ನಂಬರ್ ಗಳನ್ನ ಕೊಟ್ಟಿದ್ರು ಅಂದ್ರೆ ಸಿಡಿಆರ್ ಅನ್ನ ಲಿಸ್ಟ್ ಅನ್ನ ಕೊಟ್ಟಿದ್ರು, ಸೊ ಅವರಿಗೂ ಕೂಡ ನೋಟಿಸ್ ಕೊಡುವಂತ ಕೆಲಸವನ್ನ ಮಾಡ್ತಾರೆ. ಈಗ ಎಸಿಪಿ ಚಂದನ್ ಅವರು ಕೂಡ ತನಿಖೆಯನ್ನು ಮುಂದುವರಿಸ್ತಾರೆ. ಮುಂದಿನ ದಿನಗಳಲ್ಲಿ ಈ ಪ್ರಕರಣ ಕೂಡ ಮತ್ತಷ್ಟು ಗಂಭೀರತೆಯನ್ನು ಪಡೆದುಕೊಳ್ಳುವ ಸಾಧ್ಯತೆ ಇರುವಂತದ್ದು. ಅಶ್ವಿನಿ, ವೆಂಕಟೇಶ್, ಥ್ಯಾಂಕ್ ಯು ಡೀಟೇಲ್ಸ್ಗೆ.